ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಈ ಕಡೆಯಿಂದ ಚೆನ್ನಾಗಿದ್ದೀನಿ, ನೀವು ಆ ಕಡೆಯಿಂದ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಪೋರ್ಟ್ ಮಾಡಿ. ಬಿಸ್ನೆಸ್ ಕಾನ್ಸೆಪ್ಟ್ ಬಗ್ಗೆ ನಾನು ವೀಡಿಯೋಸ್ನ ಮಾಡ್ತೀನಿ, ಅದು ಕನ್ನಡದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಅರ್ಥ ಆಗೋಂಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಚಾನಲ್ನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ಹೀಗೆ ನಾನು ಬೇರೆ ಬೇರೆ ಬಿಸ್ನೆಸ್ ಕಾನ್ಸೆಪ್ಟ್ ಬಗ್ಗೆ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾನೇ ಮಾತಾಡೋದೆ ಟಾಪಿಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ನಾನು ಫಸ್ಟ್ ವಿಡಿಯೋ ಮಾಡ್ತಿರೋದು ಇದು. ಟಾಪಿಕ್ಸ್ ಏನಪ್ಪಾ ಅಂತಂದರೆ ಬಿಸ್ನೆಸ್ ಅಂದರೆ ಏನು, ಎಂಟರ್ಪ್ರಿನರ್ಶಿಪ್ ಅಂದರೆ ಏನು ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟಲ್ಲಿ ಕಮೆಂಟ್ ಮಾಡಿ. ಯಾರು ಎಷ್ಟು ಜನ ಕರೆಕ್ಟಾಗಿ ಹೇಳ್ತಾರೆ ನೋಡೋಣ. ಬಿಸ್ನೆಸ್ ಅಂದರೆ ಏನಿಲ್ಲ, ಒಬ್ಬ ವ್ಯಕ್ತಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾನೆ. ಆ ವ್ಯಕ್ತಿ ಮಗ ಈಗ ಏನು ವ್ಯಕ್ತಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತಾನೆ, ಆ ಬಿಸ್ನೆಸ್ನ ಬಿ ಕ್ಯಾರಿ ಮಾಡ್ತಾನೆ, ತಿರ್ಗಿ ಆ ಬಿಸ್ನೆಸ್ನ ಸಿ ಕ್ಯಾರಿ ಮಾಡ್ತಾನೆ. ಇಷ್ಟೇ ಸಿಂಪಲ್ಲು. ಒಂದೇ ಬಿಸ್ನೆಸ್ನ 3 ಜನ ಮಾಡಿದ್ರು, ಅದನ್ನ ನಾವೇನಂತ ಕರಿತೀವಿ? ಬಿಸ್ನೆಸ್ ಅಂತ ಕರಿತೀವಿ. ಏನೇ ಚೇಂಜಸ್ ಆಗದೇನೆ ಒಂದೇ ಬಿಸ್ನೆಸ್ನ 3 ಜನ ಮಾಡಿದ್ರು, ಓಕೆನಾ? ಅದನ್ನ ನಾವು ಬಿಸ್ನೆಸ್ ಅಂತ ಕರಿತೀವಿ, ಓಕೆನಾ? ಮತ್ತು ಇಲ್ಲಿ ಒಂದು ಬಿಸ್ನೆಸ್ಸಲ್ಲಿ ಒಂದು ಇನ್ಕಮ್ ಅನ್ನೋದು ಫ್ಲಕ್ಚುಯೇಟ್ ಆಗಲ್ಲ, ಸೇಮ್ ಇರುತ್ತೆ. ಮತ್ತು ರಿಸ್ಕು ಕೂಡ ಫ್ಲಕ್ಚುಯೇಟ್ ಆಗಲ್ಲ, ಸೇಮೇ ಇರುತ್ತೆ. ರಿಟರ್ನು ಕೂಡ ಸೇಮೇ ಇರುತ್ತೆ. ಅಂದರೆ ರಿಸ್ಕು ಕೂಡ ಕಮ್ಮಿ ಇರುತ್ತೆ, ರಿಟರ್ನು ಕೂಡ ಕಮ್ಮಿ ಇರುತ್ತೆ. ಆಬ್ವಿಯಸ್ಲಿ ರಿಸ್ಕು ಜಾಸ್ತಿ ಇದ್ದಾಗ ರಿಟರ್ನ್ ಕೂಡ ಜಾಸ್ತಿ ಇರುತ್ತೆ. ಅದರಲ್ಲಿ ರಿಸ್ಕ್ ಕಮ್ಮಿ ಇರೋದ್ರಿಂದ ರಿಟರ್ನು ಕೂಡ ಕಮ್ಮಿ ಇರುತ್ತೆ, ಓಕೆನಾ? ಒಂದೇ ಬಿಸ್ನೆಸ್ಸು ಕಂಟಿನ್ಯೂ ಮಾಡ್ತಿರ್ತಾರೆ, ಯಾವುದೇ ಚೇಂಜಸ್ ಇಲ್ಲದೆ. ಆಬ್ವಿಯಸ್ಲಿ ಬಿಸ್ನೆಸ್ ಮಾಡೋ ಉದ್ದೇಶನೇ ಎಷ್ಟು? ಒಂದು ಪ್ರಾಫಿಟ್ನ ಅರ್ನ್ ಮಾಡೋದಕ್ಕೋಸ್ಕರ ಬಿಸ್ನೆಸ್ ಮಾಡ್ತಾರೆ ಹೊರತು ಇನ್ಯಾವುದೇ ಕಾರಣಕ್ಕೂ ಬಿಸ್ನೆಸ್ನ ಮಾಡಲ್ಲ, ಓಕೆನಾ? ನೆಕ್ಸ್ಟು ಇಲ್ಲಿ ಎಂಟರ್ಪ್ರಿನರ್ಶಿಪ್ ಅಂತಂದರೆ ಇದ್ರ ಆಪೋಸಿಟ್ಟು. ಎಂಟರ್ಪ್ರಿನರ್ಶಿಪ್ ಅಂತಂದರೆ ಏನಂತಂದರೆ ಇಲ್ಲಿ ಒಂದೇ ಥರ ಬಿಸ್ನೆಸ್ ಮಾಡಲ್ಲ, ಇಲ್ಲಿ ಎಲ್ಲ ರೀತಿ ಬಿಸ್ನೆಸ್ಸು ಒಳಗೊಂಡಿರ್ತಾರೆ. ಮತ್ತು ಬೇರೆ ಬೇರೆ ಐಡಿಯಾಸ್ನ ಇಟ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಇಲ್ಲಿ ಈ ಒಂದು ಬಿಸ್ನೆಸ್ಸಲ್ಲಿ ಏನಿರುತ್ತೆ ಅಂತಂದರೆ ಜಾಸ್ತಿ ರಿಸ್ಕ್ ಅನ್ನೋದಿರುತ್ತೆ, ಓಕೆನಾ? ಈ ಬಿಸ್ನೆಸ್ಸಲ್ಲಿ ಏನಿರುತ್ತೆ ಅಂದರೆ ಜಾಸ್ತಿ ರಿಸ್ಕ್ ಅನ್ನೋದಿರುತ್ತೆ, ಮತ್ತು ರಿಟರ್ನ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಮತ್ತು ಗ್ರೋತು ಈ ಬಿಸ್ನೆಸ್ಸಲ್ಲಿ ನಾವೇನು ನೋಡ್ಬೋದು ಅಂತಂದರೆ ಗ್ರೋತು ಜಾಸ್ತಿ ಇರುತ್ತೆ. ಯಾಕಂದರೆ ರಿಸ್ಕು ಕೂಡ ಜಾಸ್ತಿ ಇರೋದ್ರಿಂದ ಗ್ರೋತು ಕೂಡ ಜಾಸ್ತಿ ಇದ್ದೇ ಇರುತ್ತೆ. ಮತ್ತು ರಿಟರ್ನ್ ಬಂದಿರೋದ್ರಿಂದ, ರಿಟರ್ನ್ ಹಾಕ್ತಿರೋದ್ರಿಂದ ಆ ಒಂದು ಬಿಸ್ನೆಸ್ಸು ಎಕ್ಸ್ಪ್ಯಾಂಡು ಕೂಡ ಆದರೂ ಆಗ್ಬೋದು, ಓಕೆನಾ? ಇದು ಎಂಟರ್ಪ್ರಿನರ್ಶಿಪ್ ಅಂತ ಇರುತ್ತೆ. ಈಗ ನಿಮ್ಗೊಂದು ಎಕ್ಸಾಂಪಲ್ ಕೊಡೋದಾದರೆ, ಏನು ವ್ಯಕ್ತಿ ಅವನ ಒಂದು ಫ್ರ್ಯಾಂಚೈಸಿ ಎಲ್ಲೆಲ್ಲಿ ಇರುತ್ತೆ ಅಂತಂದರೆ ಒಂದು ವೇರಿಯಸ್ ಏರಿಯಾದಲ್ಲಿ ಇರುತ್ತೆ. ಈಗ ಆ ಫ್ರ್ಯಾಂಚೈಸಿಲಿ ಯಾರು ಪ್ರಾಡಕ್ಟ್ನ ಸೆಲ್ ಮಾಡ್ತಾನಲ್ಲ ಅವನ್ನ ನಾವು ಬಿಸ್ನೆಸ್ ಮ್ಯಾನ್ ಅಂತ ಕರಿತೀವಿ. ಈಗ ಈ ಫ್ರಾಂಚೈಸಿನೆಲ್ಲ ಮೇಂಟೈನ್ ಮಾಡುವಂಥ ವ್ಯಕ್ತಿನ ನಾವು ಎಂಟರ್ಪ್ರಿನರ್ಶಿಪ್ ಅಂತ ಕರಿತೀವಿ, ಎಂಟರ್ಪ್ರಿನರ್ ಅಂತ ಕರಿತೀವಿ, ಓಕೆನಾ? ಇದು ಆಗಿರುತ್ತೆ ಎಂಟರ್ಪ್ರಿನರ್ಸ್ ಆ್ಯಂಡ್ ಬಿಸ್ನೆಸ್ ಮೇಜರ್ ಡಿಫ್ರೆನ್ಸು, ರಿಯಲ್ ಡಿಫ್ರೆನ್ಸ್, ಓಕೆನಾ? ಇಲ್ಲೊಂದು ಬಿಸ್ನೆಸ್ನ ನೋಡ್ಬೋದು, ಯಾವುದು? ಮೆಕ್ಡೊನಾಲ್ಡ್ಸ್ ಏನಪ್ಪ ಅಂತಾರೆ? ಒಂದು ಫುಡ್ ಇಂಡಸ್ಟ್ರಿ. ಆ ಒಂದು ಸರ್ಟೈನ್ ಫುಡ್ ಬಗ್ಗೆ ಅದು ಕನ್ಸರ್ನ್, ಅಂದರೆ ಬಿಸ್ನೆಸ್ನ ಮಾಡುತ್ತೆ. ಅದೇ ಎಂಟರ್ಪ್ರಿನರ್ ಅಂತಂದರೆ ಒಂದು ಕಿಟ್, ಮೀಲ್ ಕಿಟ್ ಅಂತಂದರೆ ಒಂದು ತರಕಾರಿ ಕಿಟ್ ಆಗಿರ್ಬೋದು. ಫುಲ್ಲು ತರಕಾರಿ ಕಿಟ್ಟಲ್ಲಿ ಒಂದೇ ಥರ ಹಣ್ಣು ಏನು ತರಕಾರಿ ಇರಲ್ಲ, ಎಲ್ಲ ರೀತಿ ತರಕಾರಿಗಳು ಒಳಗೊಂಡಿರುವಂಥ ಕಿಟ್ಟು. ಅಂದರೆ ಎಲ್ಲ ರೀತಿ ಬಿಸ್ನೆಸ್ಸು ಒಳಗೊಂಡಿರುತ್ತೆ ಎಂಟರ್ಪ್ರಿನರ್ಶಿಪ್, ಓಕೆನಾ? ಸಿಂಪಲಾಗಿ ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ. ಬಿಸ್ನೆಸ್ ಅಂದರೆ ಏನು, ಎಂಟರ್ಪ್ರಿನರ್ಶಿಪ್ ಅಂದರೆ ಏನು ಅಂದರೆ ಬಿಸ್ನೆಸ್ ಅಂದರೆ ಒಂದೇ ರೀತಿ ಬಿಸ್ನೆಸ್ನ ಅದು ಮುಚ್ಚೋವರೆಗೂ ಒಂದೇ ರೀತಿ ಬಿಸ್ನೆಸ್ನ ಮಾಡ್ಕೊಂಡು ಬರೋದು. ಎಂಟರ್ಪ್ರಿನರ್ಶಿಪ್ ಅಂತಂದರೆ ಸಿಚುವೇಶನ್ ತಕ್ಕಂಗೆ ಆ ಬಿಸ್ನೆಸ್ ನ್ಯೂ ಐಡಿಯಾಸ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಬೇರೆ ಬೇರೆ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು. ಅಂದರೆ ಬಿಸ್ನೆಸ್ನ ಎಕ್ಸಿಸ್ಟಿಂಗ್ ಬಿಸ್ನೆಸ್ಗೆ ಅದು ಕೂಡ ಆ್ಯಡ್ ಮಾಡೋದು. ಅದನ್ನ ನಾವೇನಂತ ಕರಿತೀವಿ? ಎಂಟರ್ಪ್ರಿನರ್ ಅಂತ ಕರಿತೀವಿ, ಎಂಟರ್ಪ್ರಿನರ್ಶಿಪ್ ಅಂತ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡೋದಾದ್ರೆ ಡಿಫ್ರೆನ್ಸ್ ಬಿಟ್ವೀನ್ ದ ಕನ್ಸ್ಯೂಮರ್ ಅಂಡ್ ದ ಕಸ್ಟಮರ್ಗೂ. ರಿಯಲ್ ಡಿಫ್ರೆನ್ಸ್ ಬಿಟ್ವೀನು ಕಸ್ಟಮರ್ಗೂ ಕನ್ಸ್ಯೂಮರ್ಗೂ ಏನೈತೆ ಅಂತಂದ್ರೆ, ಮೊದಲನೇದು ಕಸ್ಟಮರ್ ಯಾರಪ್ಪ ಅಂತಂದ್ರೆ ಯಾರೋ ಒಬ್ಬ ವ್ಯಕ್ತಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾನಲ್ಲ ಅವನ್ನ ನಾವು ಕಸ್ಟಮರ್ ಅಂತ ಕರಿತೀವಿ. ಮತ್ತು ಕನ್ಸ್ಯೂಮರ್ ಯಾರಪ್ಪ ಅಂತಂದರೆ ಯಾವೊಬ್ಬ ವ್ಯಕ್ತಿ ಆ ಪ್ರಾಡಕ್ಟ್ನ ಯೂಸ್ ಮಾಡ್ತಾನಲ್ಲ ಅವನ್ನ ನಾವು ಕನ್ಸ್ಯೂಮರ್ ಅಂತ ಕರಿತೀವಿ, ಓಕೆನಾ? ಈಗ ಇಲ್ಲಿ ನೋಡೋದಾದರೆ ಒಬ್ಬ ಹೆಣ್ಮಗಳು ಏನು ಮಾಡವಳೆ, ಒಂದು ಜ್ಯೂಸು ಮತ್ತು ಬರ್ಗರ್ನ ತಿಂದಿದ್ದಾಳೆ. ಅವಳನ್ನ ನಾವು ಕನ್ಸ್ಯೂಮರ್ ಅಂತ ಕರಿತೀವಿ. ಯಾಕಂದರೆ ಅವಳು ಯಾವ ಸ್ಟೇಜಲ್ಲಿ ಇದ್ದಾಳೆ ಅಂತಂದರೆ ತಿನ್ನೋ ಸ್ಟೇಜಲ್ಲಿ ಇದ್ದಾಳೆ. ಕನ್ಸ್ಯೂಮರ್ ತಿಂದ್ಬಿಟ್ಟು ಅವಳ ಒಂದು ಫೀಲಿಂಗ್ಸು ಮತ್ತು ಅವಳು ಎಕ್ಸ್ಪ್ರೆಸ್ ಮಾಡ್ತಾಳೆ, ಅವ್ರನ್ನ ನಾವು ಕನ್ಸ್ಯೂಮರ್ ಅಂತ ಕರಿತೀವಿ. ಕಸ್ಟಮರ್ ಯಾರಪ್ಪ ಅಂತಂದರೆ ಯಾರು ಒಬ್ಬ ವ್ಯಕ್ತಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾನಲ್ಲ ಅವನು. ನಾವು ಇನ್ನೊಂದು ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ. ಆ ಎಕ್ಸಾಂಪಲ್ ಈ ಕಡೆ ಕಸ್ಟಮರು ಒಬ್ಬ ಶಾಪಲ್ಲಿ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಿದ್ದಾಳೆ. ಮತ್ತು ಇಲ್ಲಿ ಕನ್ಸ್ಯೂಮರ್ ನೋಡ್ಬೋದು, ಅಲ್ಲಿ ಚಾಕ್ಲೇಟ್ನ ತಿಂತಿದ್ದಾನೆ, ಅದನ್ನು ನಾವು ನೋಡ್ಬೋದು. ಇಲ್ಲಿ ಕಸ್ಟಮರ್ಗೂ ಕನ್ಸ್ಯೂಮರ್ಗೂ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ ನಾವು ಇಲ್ಲಿ ನೋಡ್ಬೋದು, ಓಕೆನಾ? ಇದು ಆಗಿರುತ್ತೆ ರಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಕಸ್ಟಮರ್ ಆ್ಯಂಡ್ ದ ಕನ್ಸ್ಯೂಮರ್. ಇಲ್ಲಿವರೆಗೂ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಕಾನ್ಸೆಪ್ಟು ಇಟ್ಕೊಂಡು ನಾನು ವಿಡಿಯೋ ಮಾಡ್ತೀನಿ.
ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.